ಸೊಸೈಟಿ ಅಂಗಳಕ್ಕೆ ಲಗ್ಗೆಯಿಟ್ಟ ಅರಣ್ಯ ಇಲಾಖೆ. ಶಿರಸಿ ತಾಲೂಕು ನವಣಗೇರಿ ಗೋಳಿಕಟ್ಟ ಕಾಮಧೇನು ಸೊಸೈಟಿ ನೀಡಿದ ಲೀಸ್ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಆದೇಶ ಹಿಡಿದು ಅರಣ್ಯ ಇಲಾಖೆ ಎಂಟ್ರಿ. ಅವಧಿ ಮುಗಿದ ಲೀಸ್ಗೆ ನೀಡಿದ ಜಾಗ ವಶಕ್ಕೆ ಪಡೆಯಲು ಹೈಕೋರ್ಟ್ ಆದೇಶ. ಕಾಮಧೇನು ಸೊಸೈಟಿ ವಶದಲ್ಲಿದ್ದ 389 ಎಕರೆ ಜಾಗದ ಮೇಲೆ ಅರಣ್ಯ ಇಲಾಖೆಗೆ ಹಿಡಿತ. ಇಂದು ಬೆಳ್ಳಂಬೆಳಗ್ಗೆ ಅರಣ್ಯ ಇಲಾಖೆ ಒಳ ಪ್ರವೇಶಿಸಿ ಖಾಲಿ ಜಾಗದಲ್ಲಿ ಗಿಡ ನೆಡುವ ಕಾರ್ಯಾಚರಣೆ. ಪ್ರತಿಭಟಿಸಿದ ಸೊಸೈಟಿ ಸದಸ್ಯ ರೈತರು. ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತ್ ನೋಡಿಕೊಂಡ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದ ಪೊಲೀಸ್ ಪಡೆ. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್. ಹೈಕೋರ್ಟ್ ಆದೇಶಕ್ಕೆ ಮನ್ನಣೆ ಅನಿವಾರ್ಯ, ಅದರೊಂದಿಗೆ ಜನರಿಗೂ ತೊಂದರೆಯಾಗದಂತೆ ಸಾಧ್ಯವಾದ ಪ್ರಯತ್ನ ಭರವಸೆ. ನನ್ನ ಹೆಸರು ಸರೋಜಾ ರಾಮಚಂದ್ರ. ಯಾವರು? ಇಲ್ಲ ಕಾಂಕೋ. ಬೆಳಗಿಂದ ಏನೇನಾಯ್ತು? ಬ್ಯಾಗಿಂದ ಆಗಿದ್ದೆ ಸಸಿ ನೆಡಕ್ ಬಂದಾರೆ ಮತ್ತೆ ಅಂತ ಆಗಿಲ್ಲ. ದೇವ್ರಿದ್ದಾನೆ ಹೇಳಿದ್ರು ನಾವು ಸುಮ್ಮಗಿದ್ದಾರೆ. ಸಸಿ ನೆಡ್ಲಿಕ್ಕೆ ನಿಮ್ಮ ಜಾಗದ ಸಸಿ ನೆಡ್ಲಿಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಇಲ್ಲ, ಯಾರ ಜಾಗ ಇದು? ಇದು ನಮ್ಮದೇ ಜಾಗ. ನಿಮ್ದೇ ಜಾಗ? ಹೌದು. ಅವ್ರೆಂತಕ್ ಬಂದಾರೆ? ಅವ್ರು ಎಂತ ಬಂದಾರೆ, ಸಸಿ ನೆಡಕ್ ಬಂದಾರೆ. ನೀವ್ ಹೆಂಗ್ ಒಪ್ಪಿಗೆ ಕೊಟ್ರಿ? ನಾವು ಒಪ್ಪಿಗೆ ಕೊಡ್ಲಿಲ್ಲ. ಹಾ. ನಾವು ಒಪ್ಪಿಗೆ ಕೊಡ್ಲಿಲ್ಲ. ಈಗ ಶಾಸಕರು ಎಂತ ಅಂದ್ರು? ಶಾಸಕರು ಹೇಳ್ತಾರೆ ಅವರು ಬಡಿ ಹೇಳಿ ಎಂತ ಮಾಡಬೇಡಿ ಅಂದ್ರು? ಸಸಿ ನೆಡೋದು ಬೇಡ ಹೇಳಿ. ಯಾರ ತಂದಿರುತ್ತೆ ಬೇಡ ಹೇಳಿ? ಎಲ್ಲರಿಗೂ ಹೇಳಿದಾರೆ ಈಗ. ಹಾ. ಹಾಗೆ ಇದರಿಂದ ನಿಮ್ಗೆ ಏನ್ ಸಮಸ್ಯೆ ಆಗುತ್ತೆ? ನಾವು ಸಸಿ ನೆಟ್ರೆ ಈ ಸಸಿ ನೆಡ್ಲಿಕ್ಕೆ ನಾವು ಕಾನೂನು ಕೊಡ್ಬೇಕಾ? ನಾವು ಬೆಳೆ ಅದ್ ಬಡ್ರ ನಮ್ಗೆ ಹೊಟ್ಟಿ ಬಡ್ರ ನಮ್ ಹೊಟ್ಟೆಗೆ ಅಂತ ತಿಂತವೆ. ನಮ್ಗೆ ಯಾರು ಇಲ್ಲ, ನಾವ ಇಬ್ರು ಇದ್ದವು. ಮಕ್ಳು ಮರಿ ಯಾರು ಇಲ್ಲ ನನ್ಗೆ. ವಯಸ್ಸಾದವ್ರ ಗಂಡ ಹೆಂಡತಿ ಇಬ್ರು ಮಾತ್ರ ಇದ್ದಾರೆ. ಅವರು ಹೌದು, ಅವರು ಅಮ್ಮ ಒಬ್ಬನೇ ಇದ್ದಾರೆ. ಅವರು ಅವ್ರ ಒಬ್ಬನೇ ಇದ್ದಾರೆ. ಮುಂದೆ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಈಗ ನೀವು? ಮುಂದೇನಿಲ್ಲ, ಆದಷ್ಟು ಬೆಳೆ ಬೆಳೆಯೋದು, ಅದ್ರಲ್ಲೇ ಬಂದು ತಿನ್ನೋದು, ಇಲ್ಲ ಅಂದ್ರೆ ವಿಷ ತಗೊಳ್ಳೋದೇ ವಿಷ ತಗೊಳ್ಳೋದೇ ಕಡೆಗೆ. ಇವ್ರು ಈಗ ಮಾಡ್ಬಿಟ್ರೆ ನಾವು ವಿಷ ತಗೊಂಡ್ ಕಾಯ್ಬೇಕಾಗೋದು. ಮತ್ತೆ ನಿಮ್ಮ ಹೆಸರೇನು ಅಮ್ಮ? ಪಾರ್ವತಿ ಲಕ್ಷ್ಮೀ ನಾರಾಯಣ್ ಭಟ್, ಹಾ. ಗೋಳಿಕಟ್ಟ, ಕಾಮ್ಕೋ. ಕಾಮ್ಕೋ. ಹೌದು. ಅಲ್ಲ, ನೀವು ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ಇಲ್ಲ, 40-50 ವರ್ಷ ಆಯ್ತು ನಾನಿದ್ದು. ಇದ್ದೀರಿ? ಹೌದು. ಹೌದು, 40-50 ವರ್ಷ ಆದ್ರೆ ಎಂತಕ್ ಬಂದ್ರು ಇವ್ರು? ಬಂದು ಗಿಡ ನೆಡಕ್ ಬಂದ್ರು ನಿಮ್ ಜಾಗದಾಗೆ? ಅದು ನಂಗೆ ಗೊತ್ತಿಲ್ಲ. ಯಾರ ಜಾಗ ಅದು? ಅದು ನಂದೇ ಜಾಗ. ನಿಮ್ದೇ ಜಾಗ? ಹೌದು. ಗಿಡ ನೆಡ್ತಾರೆ? ಗಿಡ ನೆಡ್ತಲ್ಲಿ ಜೆಸಿಪಿ ಹಚ್ಕೊಂಡು ಹೊಂಡ ಹೊಡಿತಾ ಇದ್ದಾರಲ್ಲ. ಒಳ್ಳೆ ಹೊಡಿತಾ ಇದಾರೆ. ಹೌದು. ನೀವು ಎಂತಕ್ಕೆ ಅದು ವಿರೋಧ ಮಾಡ್ಲಿಲ್ಲ? ಬೇಡ ಅಂದ್ರು ಹಚ್ಚಿದ್ದಾರೆ ಅವ್ರು. ಹಚ್ಚಿದ್ದಾರೆ. ಹೌದು. ಈಗ ನಾವ್ ಏನ್ ಮಾಡ್ಬೇಕು ಅಂತ ನೀವೇನ್ ಮಾಡ್ತೀರಿ? ನಾವು ನಿಮ್ಗೆ ಯಾವ ಸಹಕಾರ ಕೊಡ್ಬೇಕು? ನಮ್ಮ ಜಾಗನ ಸೊಸಿ ನೆಡ್ಲಿಕ್ಕೆ ಕೊಡಂಗಿಲ್ಲ. ಕೊಡಬಾರ್ದು. ನಾನು ಒಂಚೂರು ತನ್ನ ಊಟ ಮಾಡ್ತೇನೆ. ನನಗೆ ಗಂಡ ಮಕ್ಕಳು ಬಂಗಾರ ಬೆಳ್ಳಿ ಏನೂ ಇಲ್ಲ. ನಮ್ಮ ತಂಗಿಯವ್ರ ಗಂಡ ಈಗ ಬಂದಾರೆ, ಅವ್ರಿಗೂ ಜಮೀನು ಮನೆ ಏನೂ ಇಲ್ಲ. ಅವ್ರಿಗೂ ಬೇಕು. ನಮ್ಮ ತಮ್ಮನಿಗೂ ಜಮೀನಿಲ್ಲ. ಅವರಿಗೆ ಅತಿಕ್ರಮಣ ಪಾರಂ ತುಂಬಿದ್ರಲ್ಲಿ ನನ್ನ ತಮ್ಮದು ನನ್ನ ತಂಗಿಗೂ ಹೆಸರು ಹಾಕಿರ್ತಾನೆ. ತಮ್ಮ ಮಂಗಳೂರು ದೇವಸ್ಥಾನ ಪೂಜೆ ಮಾಡ್ಕೊಂಡು ಇಲ್ಲಿ ಹೋಗಿ ಬಂದು ಮಾಡ್ತಾನೆ ಅಷ್ಟೇ. ಅಮ್ಮ, ನಿಮ್ಮ ಊರು ಯಾವ್ದಮ್ಮ? ಇದೇ ಊರು. ನಿಮ್ಮ ಇದೇ ಊರು. ನಿಮ್ಮ ಹೆಸರೇನು? ಈಗ ಈ ತರ ಗಿಡ ನೆಡ್ಲಿಕ್ಕೆ ನಿಮ್ದು ಒಪ್ಪಿಗೆ ಉಂಟಾ? ಇಲ್ಲ, ಒಪ್ಪಿಗೆ ಇಲ್ಲ. ಹಾ. ಈಗ ನಿಮ್ ಬೆಳಗ್ಗೆ ಮುಂಚೆ ಎಷ್ಟು ಗಂಟೆಗೆ ಬಂದು ನಿಮ್ಗೆ ಯಾವ ತಿಳಿಸ್ತದೆ ಗಿಡ ನೆಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿ? ಹಿಂದಿನ ದಿನ ಹೇಳಿದ್ರು. ನಿನ್ನೆ ಹೇಳಿದ್ರು. ನಿನ್ನೆ ಹೇಳಿ ಇವತ್ತು ಬಂದ್ರು. ಇವತ್ತು ಬಂದೆ. ನಿಮ್ದು ಒಪ್ಪಿಗೆ ಇದೆ ಗಿಡ ನೆಡುವುದಾ? ಒಪ್ಪಿಗೆ ಇಲ್ಲ. ನಿಮ್ಮ ಮನಸ್ಸಿಗೆ ವಿರೋಧ ಮಾಡ್ತಾ ಇದ್ದಾರೆ ಅಲ್ವಾ? ಆಯ್ತು. ಈ ನೀವು ಇದು ಹೆಂಗ್ ವಿರೋಧಿಸ್ತೀರಿ ಈಗ? ಎಂತ ಮಾಡೋಂಗಿಲ್ಲ. ಅವ್ರಿಗೆ ಗಿಡ ನೆಡ್ತೇವೆ ಅಂತಂದ್ರೆ ಆತ್ಮಹತ್ಯೆ ಮಾಡ್ಬಿಟ್ಟು ಗಿಡ ನೆಡ್ಲಿಕ್ಕೆ ಬಂದು ಈ ತರ ವರ್ಷ ಬರ್ತೀವಿ, ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಪರಿಹಾರ ಅಂತ ಹೇಳಿ. ಬೇರೆ ಗಿಡ ಈಗ 67ನೇ ವರ್ಷ ನನಗೆ ದುಡ್ಡು ಮನೆ ಮಠ ಮಾಡ್ಲಿಕ್ಕೆ ಆಗ್ತದ್ಯಾ? ನಾವೇನು ಅದ್ರಲ್ಲಿ ಬೇರೆ ಬೆಳೆ ಬೆಳೀತಾ ಇಲ್ಲ. ಜೋಳ ಬೆಳೀತಾ ಇದ್ದಾರೆ, ಶುಂಠಿ ಬೆಳೀತಾ ಇದ್ದೇವೆ. ಬೇಡ ಅಂತಿದ್ದಾರೆ. ಬಂದವರು ಬಿಟ್ರು, ಬರ್ಲಿಲ್ಲ. ಹಂಗಾಗಿ ಈ ಸರ್ತಿ ನಾನೇ ಒಬ್ರು ಹುಲ್ಲು ಕರಡಾಲ ಒಯ್ಕೊಂಡು
ನನಗೆ ರೊಕ್ಕ ಕೊಡ್ದವ್ರು 30-40 ದನ ಇದೆ ಅವ್ರ ಮನೆಗೆ. ನನ್ನ ಸಂಬಂಧಿಕರೇ ಅವರು. ಒಳಗಡೆ ಸಾಹೇಬ್ರೆ ಅಂತ ಅಂದ್ರು, ಹೆಬ್ಬಾರ್ ಸಾಹೇಬ್ರೆ ಏನಂದ್ರು? ಮತ್ತೆ ಸಾಹೇಬ್ರು ಹೇಳಿದ್ರು ಈಗ ಖಾಲಿ ಜಾಗ ಇತ್ತಲ್ಲ ಅದೇ ಹೇಳ್ತಾರೆ ನಿಮ್ಮ ಗಿಡ ಮನೆ ಏನು ಬೇರೆ ಏನು ಮಾಡೋದಿಲ್ಲ, ಈಗ ಉಳಿದ ಜಾಗದೆಲ್ಲ ಏನ್ ಮಾಡೋದಿಲ್ಲ ಅಂತ ಹೇಳಂತೆ. ಏನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಎಷ್ಟು ಜಾಗ ಮಾಡ್ತೇನೆ ಅಂತ ಹೇಳಿದ್ದಾರೆ? 107 ಎಕರೆ ಯಾರಿದ್ದಾರೆ? ಇಲ್ಲಿ ಈಗ ಆಗಿದೆ ಎಲ್ಲರೂ ಸ್ವಲ್ಪ ಇರುತ್ತೆ. 107 ಎಕರೆ ಆಗಿದೆಯಾ? ಇವ್ರು ಪೂರ್ತಿ ಇದೆ ಸರ್. 5 ಎಕರೆ ಉಂಟು ಅಷ್ಟೇ. ನಮ್ ತಂಗಿಯವರಿಗೆ, ನನ್ನ ತಮ್ಮನಿಗೆ, ನನಗೆ 3 ಎಕರೆ. ಎಲ್ಲ ನೀವು ವಿರೋಧ ಹೆಂಗ್ ಮಾಡ್ತೀರಿ ಅಂತ ಹೇಳಿ. ಈಗ ಅವ್ರು ಹೇಳ್ತಾ ಇದಾರೆ ನೀವು ಸ್ಟಾಪ್ ಮಾಡಿಸ್ತೀರಾ, ನೀವೇ ಈ ಶಾಸಕ ಹೇಳ್ಬೇಕಾಗಿತ್ತು ಫಸ್ಟ್ ಸ್ಟಾಪ್ ಮಾಡಿಸಿ ಹೋಗಿ ಅಂತ ಹೇಳ್ಬೇಕಾಗಿತ್ತು. ಅವ್ರು ಮಾಡ್ಲಿಲ್ಲ. ನಾವೇನ್ ಮಾಡೋದು? ಸುಮ್ಮನೆ ಕಲಿತಾರೆ ಅಂತ ಹೋದ್ರಲ್ಲ, ಏನ್ ಮಾಡ್ಬೇಕು ನಾವು? ಅವರಿಗೆ ಇಲೆಕ್ಷನ್ ಬಂದಾಗ ಓಟ್ ಹಾಕ್ರೆ ನಾವು ನಮ್ಮವ್ರು ಶಾಸಕರೋಳೆ ಅಲ್ಲ, ನಾವು ಓಟ್ ಹಾಕ ಹೋಗ್ತಾರಿದ್ದು. ಹೌದು ಹೌದು, ಸರಿ ಅಮ್ಮ, ನೀವು ಗಟ್ಟಿಯಾಗಿ ಶಾಸಕರು ಅಂತ ಹೇಳ್ಬೇಕಾಗಿತ್ತು. ಇಲ್ಲ ನೀವು stop ಮಾಡ್ಸಿ ಹೋಗಿ. ಹೋದ್ರಲ್ಲ ಆ ಕಡೆ. ಹಾ. ನಾನೇ ಅಮ್ಮ ಹೇಳಿಕ್ ಹೋದ್ರಲ್ಲ, ಅದು ಮತ್ತೇನ್ ಮಾಡ್ಬೇಕು? ಪಂಚಾಯತಿನ ಮನೆ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಎಲ್ಲ ಅದು ಸರ್ಕಾರ ಅಲ್ಲ. ಸರ್ಕಾರದಿಂದ ಕೊಟ್ಕೊಂಡು ಈಗ ಬಂದ್ ಸರ್ಕಾರ ಸಸಿ ನೆಡ್ತದೆ ಅಂದ್ರೆ ಇನ್ನೇನೋ ಜನನೇ ಇಲ್ಲ, ಅಥವಾ ಅಡವಿ ಅಂದ್ರೆ ಮಾಡ್ಬೋದಾಗಿತ್ತು. ಅದು ಬೇಡ ಹೇಳೋದಿಲ್ಲ. ಈಗ ಹೆಂಗ್ ಮಾಡಿದ್ರೆ ಜನ ಇದ್ದಲ್ಲಿ ಮಾಡ್ಬೇಕದ್ನ. ಅವ್ರಂತೂ ತನ್ನ ತಿನ್ನೋದ್ ಬೇಡ, ಇವ್ರಿಗೆ ಮಟ್ಟಿ ಮಾಡಿ ಎಲ್ಲ ಇದನ್ನ ಪ್ರಾಣಿ ಎಲ್ಲ ತಂದು ಇಟ್ಟು ಜನರಿಗೆ ಕೊಚ್ಲಿಕ್ ಬರ್ಲಿ ಅಲ್ಲ. ಈಗ ನೋಡಿ ಅಲ್ಲೊಂದು ಪ್ಲಾಂಟೇಶನ್ ಮಾಡಿದ್ದಾರೆ ಸನ್ಮುಖ ದೇವಸ್ಥಾನಕ್ಕೆ ಹೋಗೋಲಿ, ಅಲ್ಲೇನು ಮುಕ್ಲಿಕ್ ಆಗ್ತದ್ಯಾ? ಇಲ್ಲ. ಹಂಗೆ ಪ್ಲಾಂಟೇಶನ್ ಮಾಡೋದು ಬೇಡ. ನಮ್ಮ 380 ಎಕರೆ ಇದೆಯಲ್ಲ ಅದನ್ನ ಮಾಡಂಗಿತ್ತು. ಯಾಕೆಂದ್ರೆ ನಮ್ಗೆ ಫ್ಯಾಕ್ಟ್ರಿಗೆ ಎಷ್ಟೋ ಜನ ಬಂದು ದುಡುದು ಒಂದು ಸಣ್ಣ ತಿಂತಾರೆ. ಎಲ್ಲಿ ದಿಲ್ಲಿಂದ ಬಂದವ್ರು ಇಲ್ಲೇ ಇದ್ದಾರೆ ದುಡ್ಕೊಂಡು. ಮತ್ತೆ ಇದನ್ನ ಹೆಂಗ್ ಮಾಡಿ ಎಲ್ಲಿ ಹೋಗ್ಬೇಕು ಜನ? ಕೇಳಿ ಇದೆಯಾ ಹೇಳಿ. ಇವ್ರು ನಿಮ್ಗೆ ಗೊತ್ತಲ್ಲ, ಪ್ರೇಮ್ ಕುಮಾರ್ ನಾಯ್ಕರು ಬಿಜೆಪಿ
ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.